ನಮಸ್ತೆ ವಿದ್ಯಾರ್ಥಿಗಳೇ. ಲಾಸ್ಟ್ 2 ಕ್ಲಾಸಸ್ಗಳಲ್ಲಿ ತಾವು ಆಲ್ರೆಡಿ ನೋಡಿದ್ದೀರಿ. ಸೆಕೆಂಡ್ PUC ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರನ್ನು ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ? ಎಸ್. ಸೊ ಚಾಪ್ಟರ್ ಫಸ್ಟ್ ಯಾವುದು? ಇಂಟ್ರೊಡಕ್ಷನ್. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಯಾವ ರೀತಿ ಎಮರ್ಜ್ ಆಯಿತು, ಮ್ಯಾಕ್ರೋ ಎಕನಾಮಿಕ್ಸ್ ಎಮರ್ಜ್ ಆಗಲಿಕ್ಕೆ ಯಾರು ಕಾರಣಕರ್ತರು, ಅದೇ ರೀತಿ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ನೋಡಿದ್ದೇವೆ, ಅದೇ ರೀತಿ ಪ್ರೊಡಕ್ಷನ್ ಇನ್ ಕ್ಯಾಪಿಟಲಿಸ್ಟಿಕ್ ಸೆಕ್ಟರ್ ನೋಡಿದ್ದೇವೆ. ಅದರ ಜೊತೆಗೆ ಎಕನಾಮಿಕ್ ಏಜೆಂಟ್ಗಳು ಯಾರು, ಮ್ಯಾಕ್ರೋ ಎಕನಾಮಿಕ್ ಡಿಸಿಷನ್ ಮೇಕರ್ಸ್ಗಳು ಯಾರು, ಸೆಕ್ಟರ್ಸ್ ಇನ್ ಮ್ಯಾಕ್ರೋ ಎಕನಾಮಿಕ್ಸ್ ಡಿಸ್ಕಸ್ ಮಾಡಿದ್ದೇವೆ ಮತ್ತು ಅದರ ರೋಲ್ಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಸೊ ಇನ್ ಟುಡೇಸ್ ಸೆಷನ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಮ್ ಆಫ್ ದ ಕ್ವಶನ್ಸ್. ಸೊ ಟುಡೇ question and answer session will be we will going to discuss. So first question, choose the correct answer. Each question carries 1 mark. 4 ಆಪ್ಷನ್ ಇದೆ. ಪ್ರತಿ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗುವ. ಆಮೇಲೆ ನನ್ನ ಯೂಟ್ಯೂಬ್ ಕ್ಲಾಸಸ್ಗಳಲ್ಲಿ ನಾನು ಬೋರ್ಡಲ್ಲಿ ಬರೆದಿರುವಂಥ ಪಾಯಿಂಟ್ಸ್ಗಳನ್ನು, ಅದರ ಜೊತೆಗೆ ನಾನು ಹೇಳುವಂಥ ಒಂದಷ್ಟು ಪಾಯಿಂಟ್ಸ್ಗಳನ್ನು ಕೂಡ ನೀವು ನೋಟ್ ಡೌನ್ ಮಾಡಿ ಇಟ್ಟುಕೊಳ್ಬೇಕು. ಸಪ್ರೇಟ್ ನೋಟ್ ಪುಸ್ತಕ ಕೂಡ ಮೇಂಟೈನ್ ಮಾಡಿ ಇಟ್ಟಿರಬೇಕಾಗ್ತದೆ. ಸೊ 4 ಆಪ್ಷನ್ ಇದೆ ಇದರಲ್ಲಿ. 1 ಮಾರ್ಕ್ ಕ್ವಶನ್ಸ್ಗಳು. ದ ಇಂಡಿವಿಜುವಲ್ಸ್, ಫಸ್ಟ್ ಒನ್, ದ ಇಂಡಿವಿಜುವಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಟೇಕ್ ಎಕನಾಮಿಕ್ ಡಿಸಿಷನ್ಸ್ ಆರ್ ಪಾಯಿಂಟ್. ಆಪ್ಷನ್ ಎ ಎಕನಾಮಿಕ್ ವೇರಿಯೇಬಲ್ಸ್, ಆಪ್ಷನ್ ಬಿ ಎಕನಾಮಿಸ್ಟ್, ಆಪ್ಷನ್ ಸಿ ಎಕನಾಮಿಕ್ ಏಜೆಂಟ್ಸ್, ಆಪ್ಷನ್ ಡಿ ನನ್ ಆಫ್ ದ ಎಬೋ. ಸೊ ಕ್ವಶನ್ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ. ದ ಇಂಡಿವಿಜುವಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಟೇಕ್ ಎಕನಾಮಿಕ್ ಡಿಸಿಷನ್ಸ್ ಆರ್ ಕಾಲ್ಡ್ ಎಕನಾಮಿಕ್ ವೇರಿಯೇಬಲ್ಸ್ ಅಲ್ಲ, ಎಕನಾಮಿಸ್ಟ್ ಆಪ್ಷನ್ ಬಿ ಕೂಡ ಅಲ್ಲ. ಸೊ ಆಪ್ಷನ್ ಸಿ ಎಕನಾಮಿಕ್ ಏಜೆಂಟ್ಸ್. So correct answer is economic agents, option C. Second question. In 1936, British economist J.M. Keynes published his celebrated book. J.M. Keynes in famous ಪುಸ್ತಕ 1936 ಅಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಆಪ್ಷನ್ ಎ ವೆಲ್ತ್ ಆಫ್ ನೇಷನ್ಸ್, ಆಪ್ಷನ್ ಬಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ, ಆಪ್ಷನ್ ಸಿ ಥಿಯರಿ ಆಫ್ ಇಂಟ್ರೆಸ್ಟ್, ಆಪ್ಷನ್ ಡಿ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಬೋರ್ಡಲ್ಲಿ ಕೂಡ ಬರೆದಿದ್ದೆ ಕ್ಲಾಸ್ ಆಗುವಾಗ. ಸೊ ಪುನಃ ಒಮ್ಮೆ ಹೇಳ್ತಾ ಇದ್ದೇನೆ. ಆಪ್ಷನ್ ಎ ವೆಲ್ತ್ ಆಫ್ ನೇಷನ್, ಆಪ್ಷನ್ ಬಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ, ಆಪ್ಷನ್ ಸಿ ಥಿಯರಿ ಆಫ್ ಇಂಟ್ರೆಸ್ಟ್, ಆಪ್ಷನ್ ಡಿ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಸೊ ಕರೆಕ್ಟ್ ಆನ್ಸರ್ ಈಸ್ ಪಾಯಿಂಟ್ ಬಿ, ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. Third question, all the laborers who are ready to work will find employment and all the factories will be working at their full capacity. This school of thought is known as dash. ಪುನಃ ಒಮ್ಮೆ ರಿಪೀಟ್ ಮಾಡ್ತಾನೆ. All the laborers who are ready to work will find employment and all the factories will be working at their full capacity. This school of thought is known as dash. Option A modern thought, option B contemporary thought, option C classical thought, option D none of the above. So answer is classical thought. All the laborers, full employment ಅಂತ ಹೇಳಿದ್ದೆ ನಾನು ಕ್ಲಾಸಲ್ಲಿ ಅಲ್ವಾ? ಎಸ್, ಅದೇ ಆನ್ಸರ್. ಆಲ್ ದ ಲೇಬರ್ಸ್ ಹೂ ಆರ್ ರೆಡಿ ಟು ವರ್ಕ್ ವಿಲ್ find employment and all the factories will be working at their full capacity. This school of thought is known as classical thought. Fourth one, the year of Great Depression. Option A 1920, option B 1889, option C 1929, option D 2018. So correct answer is option C 1929. ಗ್ರೇಟ್ ಡಿಪ್ರೆಷನ್ ಆಗಿರುವಂಥದ್ದು USA ಮತ್ತು ಯುರೋಪಿಯನ್ ಕಂಟ್ರೀಸ್, ಆಮೇಲೆ ಎಲ್ಲ ಕಡೆಗೂ ಅದು ಸ್ಪ್ರೆಡ್ ಆಗಿರುವಂಥದ್ದು. ಫಿಫ್ತ್ ಕ್ವಶನ್, ಇನ್ ಎ ಕ್ಯಾಪಿಟಲಿಸ್ಟಿಕ್ ಕಂಟ್ರಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆರ್ ಮೈನ್ಲಿ ಕ್ಯಾರಿಡ್ ಔಟ್ ಬೈ ಪ್ರೈವೇಟ್ ಎಂಟರ್ಪ್ರೈಸಸ್. ಆಪ್ಷನ್ ಎ ಪ್ರೈವೇಟ್ ಎಂಟರ್ಪ್ರೈಸಸ್,
ಆಪ್ಷನ್ ಬಿ ಗೌರ್ಮೆಂಟ್ ಅಥಾರಿಟಿ, ಆಪ್ಷನ್ ಸಿ ಪ್ಲಾನಿಂಗ್ ಅಥಾರಿಟಿ, ಆಪ್ಷನ್ ಡಿ ನನ್ ಆಫ್ ದ ಎಬೋವ್. In a capitalistic country, production activities are mainly carried out by, correct answer option A, private enterprises. ಸೊ ಇದಿಷ್ಟು 4 ಆಪ್ಷನ್ ಕೊಟ್ಟು ಒಂದು ಆಪ್ಷನನ್ನು ಕರೆಕ್ಟ್ ಆನ್ಸರನ್ನು ನಾವು ಆಯ್ಕೆ ಮಾಡುವಂಥದ್ದು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಅದರಲ್ಲಿ ಫಸ್ಟ್ ಒನ್, ಡ್ಯಾಶ್ ಟ್ರೈಸ್ ಟು ಅಡ್ರೆಸ್ ಸಿಚುವೇಶನ್ ಫೇಸಿಂಗ್ ದ ಎಕಾನಮಿ ಆಸ್ ಎ ಹೋಲ್. Dash tries to address situations facing the economy as a whole. Correct answer, macroeconomics. So macroeconomics tries to address situations facing the economy as a whole ಎನ್ನುವಂಥದ್ದು. ಮ್ಯಾಕ್ರೋಎಕನಾಮಿಕ್ಸ್ ಏನು ಮಾಡುತ್ತೆ? ಇಟ್ ಸ್ಟಡೀಸ್ ಅಬೌಟ್ aggregates. It studies whole economic activities. Second one, fill in the blanks ಅಲ್ಲಿ second one, sale of goods by the domestic country to the rest of the world is called. ಸೊ ಏನು ಮಾಡುವಂಥದ್ದು ಇಲ್ಲಿ? ಸೇಲ್ ಆಫ್ ಗೂಡ್ಸ್ ಬೈ ದ ಡೊಮ್ಯಾಸ್ಟಿಕ್ ಕಂಟ್ರಿ ಟು ದ ರೆಸ್ಟ್ ಆಫ್ ದ ವರ್ಲ್ಡ್. ನಾವೇನು ಮಾಡುವಂಥದ್ದು? ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಫಾರಿನ್ ಕಂಟ್ರೀಸ್ಗೆ ಸೇಲ್ ಮಾಡುವಂಥದ್ದು. ಅದಕ್ಕೆ ನಾವೇನು ಅಂತ ಕರೆಯುವಂಥದ್ದು? ಎಕ್ಸ್ಪೋರ್ಟ್. Third one, the domestic country may sell goods to the rest of the world. These are called dash. ಆನ್ಸರ್ ಗೊತ್ತಿದೆಯಾ ನಿಮಗೆ? ಪುನಃ ಕ್ವಶನ್ ರಿಪೀಟ್ ಮಾಡ್ತಾನೆ. The domestic country may sell goods to the rest of the world. ಸೇಮ್ ಎಕ್ಸ್ಪೋರ್ಟ್. ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಬರುವಂಥದ್ದು ಎಕ್ಸ್ಪೋರ್ಟ್. ಫೋರ್ತ್ ಒನ್, ಪ್ರೊಡಕ್ಷನ್ ಯೂನಿಟ್ಸ್ ವಿಲ್ ಬಿ ಕಾಲ್ಡ್ ಆಸ್ ಎ ಫರ್ಮ್ಸ್. ಸೊ ಡ್ಯಾಶ್ ಯೂನಿಟ್ಸ್ ಅಥವಾ ಡ್ಯಾಶ್ ವಿಲ್ ಬಿ ಕಾಲ್ಡ್ ಆಸ್ ಫರ್ಮ್ಸ್ ಅನ್ನುವ ಕ್ವಶನ್. ಯಾವುದನ್ನು ನಾವು ಫರ್ಮ್ ಅಂತ ಕರೆಯುವಂಥದ್ದು? ಪ್ರೊಡಕ್ಷನ್ ಯೂನಿಟ್ಗಳು. ಫರ್ಮಲ್ಲಿ ಏನು ಆ್ಯಕ್ಟಿವಿಟೀಸ್ ಆಗ್ತದೆ ಅಂತ ಹೇಳಿದರೆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳು. ಸೊ ಅದರ ಅರ್ಥ ಪ್ರೊಡಕ್ಷನ್ ಯೂನಿಟ್ಸ್ ವಿಲ್ ಬಿ ಕಾಲ್ಡ್ ಆಸ್ ಫರ್ಮ್ಸ್. ಫಿಫ್ತ್ ಒನ್, ಡ್ಯಾಶ್ ಪಾಲಿಸೀಸ್ ಆರ್ ಪರ್ಸ್ಯೂಡ್ ಬೈ ದ state itself or statutory bodies like RBI, SEBI, etc. Dash policies are pursued by the state itself or statutory bodies like RBI, SEBI, etc. ಯಾವ ಪಾಲಿಸಿಗಳು? Yes, economic policies are pursued by the state itself or its ಸ್ಟ್ಯಾಟ್ಯುಟರಿ ಬಾಡೀಸ್ ಲೈಕ್ RBI, SEBI, ಎಕ್ಸೆಟ್ರಾ. ಸೊ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೆಕ್ಸ್ಟ್, ರೋಮನ್ ನಂಬರ್ ಥರ್ಡ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಆರ್ ವರ್ಡ್. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಸೊ ಇದು ಕೂಡ 1 ಮಾರ್ಕಿನ ಕ್ವಶನ್ ಆಗಿರ್ತದೆ. ಫಸ್ಟ್ ಕ್ವಶನ್, ಹೂ ಆರ್ ಎಕನಾಮಿಕ್ ಏಜೆಂಟ್ಸ್? ಯಾರನ್ನು ನಾವು ಎಕನಾಮಿಕ್ ಏಜೆಂಟ್ಸ್ಗಳು ಅಂತ ಕರೆಯುವಂಥದ್ದು? ಗೊತ್ತಿದೆ ನಿಮಗೆ. ಸೊ ಇಂಡಿವಿಜುವಲ್ ಆರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಟೇಕ್ ಎಕನಾಮಿಕ್ ಡಿಸಿಷನ್ಸ್ ಆರ್ ಕಾಲ್ಡ್ ಅಂದರೆ ಎಕನಾಮಿಕ್ ಏಜೆಂಟ್ಸ್ಗಳು. ಯಾರು ಎಕನಾಮಿಕ್ ಏಜೆಂಟ್ಸ್ಗಳು? ಇಂಡಿವಿಜುವಲ್ ಆರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಟೇಕ್ ಎಕನಾಮಿಕ್ ಡಿಸಿಷನ್ಸ್ ಆರ್ ಕಾಲ್ಡ್ ಎಕನಾಮಿಕ್ ಏಜೆಂಟ್ಸ್. ಕನ್ಸ್ಯೂಮರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು. ಸೊ ಈ ರೀತಿಯ ಎಕ್ಸಾಂಪಲ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಸೆಕೆಂಡ್ ಒನ್, ವಾಟ್ ಡಸ್ ಕ್ಲಾಸಿಕಲ್ ಸ್ಕೂಲ್ ಆಫ್ ಥಾಟ್ ಸೇಸ್? ಕ್ಲಾಸಿಕಲ್ ಸ್ಕೂಲ್ ಆಫ್ ಥಾಟ್ ಏನು ಹೇಳ್ತದೆ ಎನ್ನುವಂಥದ್ದು ಅಲ್ವಾ? 1 ಮಾರ್ಕಿನ ಕ್ವಶನಲ್ಲಿ ಕೂಡ ಕೇಳಿದ್ದಾರೆ. ಏನು ಹೇಳ್ತಾರೆ ಕ್ಲಾಸಿಕಲ್ ಸ್ಕೂಲ್ ಆಫ್ ಥಾಟ್? All the laborers who are ready to work will find employment opportunities and all the factories will be working at their full capacity. ಅಂದರೆ ಫುಲ್ ಎಂಪ್ಲಾಯ್ಮೆಂಟ್ ಎನ್ನುವಂಥದ್ದು. ಯಾರೆಲ್ಲ ಲೇಬರ್ಸ್ಗಳು ರೆಡಿ ಟು ವರ್ಕ್, ದೇ ವಿಲ್ ಗೆಟ್ ದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ. ಅದರ ಜೊತೆಗೆ ಫ್ಯಾಕ್ಟ್ರೀಸ್ಗಳು ಕೂಡ ದೇ ವಿಲ್ ವರ್ಕ್ ಎಟ್ ದೇಯರ್ ಫುಲ್ ಕೆಪಾಸಿಟಿ ಎನ್ನುವಂಥದ್ದು ಕ್ಲಾಸಿಕಲ್ ಸ್ಕೂಲ್ ಆಫ್ ಥಾಟ್. ಆ್ಯಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಷಲ್, ಅದೇ ರೀತಿ ಒಂದಷ್ಟು ಮಾಲ್ತಸ್, ಈ ರೀತಿಯ ಎಕನಾಮಿಸ್ಟ್ಗಳು ಈ ರೀತಿಯ ಅಭಿಪ್ರಾಯವನ್ನು, ಥಾಟನ್ನು
ಹೊಂದಿದ್ರು. ಫುಲ್ ಎಂಪ್ಲಾಯ್ಮೆಂಟ್ ಥಾಟ್, ಎಕಾನಮಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಎನ್ನುವಂಥದ್ದು ಇಲ್ಲ ಅಂತ ಅವರು ಹೇಳುವಂಥದ್ದು. ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಇಂಪೋರ್ಟ್ಸ್. ಏನು ಇಂಪೋರ್ಟ್ಸ್ ಅಂದರೆ, ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಎರಡು ಟೈಪ್ಸ್ಗಳು, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್. ಇಂಪೋರ್ಟ್ ಅಂದ್ರೆ ಏನು? ಇಫ್ ಡೊಮ್ಯಾಸ್ಟಿಕ್ ಕಂಟ್ರಿ ಬೈಸ್, BUYS, ಬೈಸ್, ಪರ್ಚೇಸಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫ್ರಮ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಅಥವಾ ಫಾರಿನ್ ಕಂಟ್ರೀಸ್, ಅದನ್ನು ನಾವು ಇಂಪೋರ್ಟ್ಸ್ ಅಂತ ಕರೆಯುವಂಥದ್ದು. ಇಫ್ ಡೊಮ್ಯಾಸ್ಟಿಕ್ ಕಂಟ್ರಿ ಬೈಸ್ ಗೂಡ್ಸ್ ಫ್ರಮ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಕಾಲ್ಡ್ ಇಂಪೋರ್ಟ್ಸ್. ನಾವು ಮಾಡುವಂಥ ಇಂಪೋರ್ಟ್ಗಳು ಮೊಬೈಲ್ ಫೋನ್ ಇರ್ಬೋದು, ಕಂಪ್ಯೂಟರ್ಗಳಿರ್ಬೋದು, ಸಾಫ್ಟ್ವೇರ್ಗಳಿರ್ಬೋದು. ಸೊ ಈ ರೀತಿ ಐಟಮ್ಸ್ಗಳನ್ನು ನಾವೇನು ಮಾಡ್ತೇವೆ? ಇಂಪೋರ್ಟ್ ಮಾಡ್ತೇವೆ. ಫೋರ್ತ್ ಒನ್, ನೇಮ್ ದ ವೆಲ್ ನೌನ್ ವರ್ಕ್ ಆಫ್ ಆ್ಯಡಮ್ ಸ್ಮಿತ್. ಆ್ಯಡಮ್ ಸ್ಮಿತ್ನ ಫೇಮಸ್ ಬುಕ್ ಯಾವುದು? ಫೋರ್ತ್ ಕ್ವಶನ್ ಐ ವಿಲ್ ರಿಪೀಟ್. ನೇಮ್ ದ ವೆಲ್ ನೌನ್ ವರ್ಕ್ ಆಫ್ ಆ್ಯಡಮ್ ಸ್ಮಿತ್. ಏನು, ಯಾವುದು? ಆ್ಯನ್ ಎನ್ಕ್ವೈರಿ ಇನ್ ಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್. ಸೊ ಸ್ಟೂಡೆಂಟ್ಸ್ಗಳು ಗಮನದಲ್ಲಿಡಬೇಕು, ಎರಡು ರೀತಿಯ ಬುಕ್ಕುಗಳ ಹೆಸರನ್ನು ಇಲ್ಲಿ ನೆನಪಿಟ್ಕೊಳ್ಬೇಕು. ಒಂದು JM ಕೀನ್ಸ್ ಬರೆದಿರುವಂಥದ್ದು ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ಇನ್ನೊಂದು ಆ್ಯಡಮ್ ಸ್ಮಿತ್ ಬರೆದಿರುವಂಥದ್ದು ಆ್ಯನ್ ಎನ್ಕ್ವೈರಿ ಇನ್ ಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್. ಸೊ ಎರಡು ಪುಸ್ತಕಗಳ ಹೆಸರನ್ನು, ಪುಸ್ತಕ ಬರೆದಿರುವ ಎಕನಾಮಿಸ್ಟ್ಗಳ ಹೆಸರನ್ನು ಕೂಡ ವಿದ್ಯಾರ್ಥಿಗಳು ಪರೀಕ್ಷೆಯ ದೃಷ್ಟಿಯಿಂದ ಗಮನದಲ್ಲಿ ಇಡಬೇಕು. ನೆಕ್ಸ್ಟ್ ಒನ್, ಫಿಫ್ತ್ ಕ್ವಶನ್, 1 ಮಾರ್ಕಿನ ಕ್ವಶನ್ಗಳಿದೆಲ್ಲ. ವಾಟ್ ಡು ಯು ಮೀನ್ ಬೈ ವೇಜ್ ರೇಟ್? ಏನು ವೇಜ್ ರೇಟ್ ಅಂದರೆ? ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ ಸರ್ವೀಸಸ್ ಎಟ್ ಎ ಪ್ರೈಸ್ ಇಸ್ ಕಾಲ್ಡ್ ವೇಜ್ ರೇಟ್. ಸೇಲ್ ಮತ್ತು ಪರ್ಚೇಸ್ ಮಾಡುವಂಥದ್ದು ಯಾರನ್ನು? ಲೇಬರ್ ಸರ್ವೀಸಸ್ಗಳನ್ನು. ಸೊ ಅದಕ್ಕೆ ಕೊಡುವಂಥ ಪ್ರೈಸ್ ಯಾವುದು? ವೇಜ್ ರೇಟ್. ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ ಸರ್ವೀಸ್ ಎಟ್ ಎ ಪ್ರೈಸ್ ಇಸ್ ಕಾಲ್ಡ್ ವೇಜ್ ರೇಟ್ ಎನ್ನುವಂಥದ್ದು. ಸೊ ಇಲ್ಲಿ 1 ಮಾರ್ಕ್ ಕ್ವಶನ್ಗಳು ಇಲ್ಲಿಗೆ ಮುಗಿಯಿತು. ಒಟ್ಟು 5 ಕ್ವಶನ್ಗಳು. ನೆಕ್ಸ್ಟ್ ಒನ್, ಫೋರ್ತ್, ರೋಮನ್ ನಂಬರ್ 4. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 4 ಸೆಂಟೆನ್ಸಸ್. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. 2 ಮಾರ್ಕಿನ ಕ್ವಶನ್ಸ್ಗಳು ಇನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡುವಂಥದ್ದು. ಅದರಲ್ಲಿ ಫಸ್ಟ್ ಒನ್, ವಾಟ್ ಆರ್ ದ ಫೀಚರ್ಸ್ ಆಫ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ? ಸೊ ಕ್ಯಾಪಿಟಲಿಸ್ಟಿಕ್ ಎಕಾನಮಿಯ ಫೀಚರ್ಸ್ಗಳು ಯಾವುದೆಲ್ಲ ಅಂತ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಏನು ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂದರೆ? ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂದರೆ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಕ್ಯಾರಿಡ್ ಔಟ್ ಆರ್ ರನ್ ಬೈ ದ ಪ್ರೈವೇಟ್ ಎಂಟರ್ಪ್ರೈಸಸ್, ಅಥವಾ ಏನು ಹೇಳುವಂಥದ್ದು ಕ್ಯಾಪಿಟಲಿಸ್ಟಿಕ್ ಎಂಟರ್ಪ್ರೈಸಸ್. ಇವರನ್ನು ನಾವು ಕ್ಯಾಪಿಟಲಿಸ್ಟಿಕ್ ಎಕಾನಮಿಯಲ್ಲಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ಗಳನ್ನು ರನ್ ಮಾಡುವವರು ಅಂತ ಹೇಳ್ತೇವೆ. ಸೊ ಏನು ಫೀಚರ್ಸ್? ಫಸ್ಟ್ ಒನ್, ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ಬೈ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್. ಸೆಕೆಂಡ್ ಒನ್, ಪ್ರೈವೇಟ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ವಿದ್ಯಾರ್ಥಿಗಳು 2 ಫೀಚರ್ಗಳನ್ನು ಬರೆದರೂ ಕೂಡ ಸಾಕಾಗ್ತದೆ, ಆದರೂ ಇಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ 3ನೇ ಫೀಚರ್. ಪ್ರೈವೇಟ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಎನ್ನುವಂಥದ್ದು ಸೆಕೆಂಡ್ ಒನ್. ಥರ್ಡ್ ಒನ್, ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ ಸರ್ವೀಸ್ is called wage rate. Fourth one, profit is the important motive behind private capitalist enterprises. So 4 important ಆದ ಫೀಚರ್ಸ್ಗಳು ಯಾವುದೆಲ್ಲ? ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ಬೈ ಪ್ರೈವೇಟ್ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್. ಸೆಕೆಂಡ್ ಒನ್, ಓನರ್ಸ್, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳನ್ನು ಓನ್ ಮಾಡಿರುವಂಥದ್ದು ಯಾರು? ಪ್ರೈವೇಟ್ ಪೀಪಲ್ಗಳು, ಅಥವಾ ಪ್ರೈವೇಟ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಥರ್ಡ್ ಒನ್, ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ ಸರ್ವಿಸ್ ಈಸ್ ಕಾಲ್ಡ್ ವೇಜ್ ರೇಟ್. ಫೋರ್ತ್ ಒನ್ ಯಾವುದು? ಪ್ರಾಫಿಟ್ ಈಸ್ ದ ಇಂಪಾರ್ಟೆಂಟ್ ಮೋಟಿವ್. ಸೊ ಫೀಚರ್ಸ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಸೆಕೆಂಡ್ ಕ್ವಶನ್, 2 ಮಾರ್ಕ್ಸ್ ಅದ್ದು ಸೆಕೆಂಡ್ ಕ್ವಶನ್. ನೇಮ್ ಆ್ಯಂಡ್ ರೈಟ್ ದ ಮೀನಿಂಗ್ ಆಫ್ 2 kinds ಆಫ್ ಟ್ರೇಡ್ ಇನ್ ಎಕ್ಸ್ಟರ್ನಲ್ ಸೆಕ್ಟರ್. 4 ಪುನಃ ರಿಪೀಟ್ ಮಾಡ್ತೇನೆ ಕ್ವಶನ್. ನೇಮ್ ಆ್ಯಂಡ್ ರೈಟ್ ದ ಮೀನಿಂಗ್ ಆಫ್ 2 kinds ಆಫ್ ಟ್ರೇಡ್ ಇನ್ ಎಕ್ಸ್ಟರ್ನಲ್ ಸೆಕ್ಟರ್. ಎಕ್ಸ್ಟರ್ನಲ್ ಸೆಕ್ಟರ್ ಅಂದರೆ ಏನು ಅಂತ ಹೇಳಿರುವಂಥದ್ದು ನಾನು. ಎಕ್ಸ್ಟರ್ನಲ್ ಸೆಕ್ಟರ್ ಅಂದರೆ ಫಾರಿನ್ ಸೆಕ್ಟರ್ ಅಂತ ಹೇಳಿದ್ದೇನೆ. ಏನು ಫಾರಿನ್ ಸೆಕ್ಟರ್ ಅಂದರೆ? ಎಕ್ಸ್ಟರ್ನಲ್ ಸೆಕ್ಟರ್ ಈಸ್ ಎಂಗೇಜ್ಡ್ ಇನ್ export and import of goods and services. Name and write the meaning of 2 kinds of trade in external sector. 2
ಟೂ ಕೈಂಡ್ಸ್ ಆಫ್ ಟ್ರೇಡ್ ಯಾವುದೆಲ್ಲ? ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್. ಎಕ್ಸ್ಪೋರ್ಟ್ ಅಂದರೆ ಏನು? ಸಪೋಸ್ ಇಫ್ ಡೊಮ್ಯಾಸ್ಟಿಕ್ ಕಂಟ್ರಿ ಸೆಲ್ಸ್ ಗೂಡ್ಸ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್, ಅದನ್ನು ನಾವು ಎಕ್ಸ್ಪೋರ್ಟ್ ಅಂತ ಹೇಳುವಂಥದ್ದು. ನಮ್ಮ ದೇಶ ಫಾರಿನ್ ಕಂಟ್ರೀಸಿಗೆ ಗೂಡ್ಸ್ಗಳನ್ನು ಸೇಲ್ ಮಾಡುವಂಥದ್ದು, ಸರ್ವೀಸಸ್ಗಳನ್ನು ಸೇಲ್ ಮಾಡುವಂಥದ್ದು, ಅದಕ್ಕೆ ನಾವೇನು ಹೇಳುವಂಥದ್ದು? ಎಕ್ಸ್ಪೋರ್ಟ್ಸ್. ಇಫ್ ಡೊಮ್ಯಾಸ್ಟಿಕ್ ಕಂಟ್ರಿ ಪರ್ಚೇಸಸ್ goods and services from the rest of the world is called import. ಸಪೋಸ್ ನಾವು ಪರ್ಚೇಸ್ ಮಾಡಿದ್ದೇವೆ, ಬೈ ಮಾಡಿದ್ದೇವೆ, ಅದನ್ನು ನಾವು ಇಂಪೋರ್ಟ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಕ್ವಶನ್ 2 marks ಇದ್ದು, ಹೂ ಆರ್ ದ ಮ್ಯಾಕ್ರೋ ಎಕನಾಮಿಕ್ ಡಿಸಿಷನ್ ಮೇಕರ್ಸ್? ಹೂ ಆರ್ ದ ಮ್ಯಾಕ್ರೋ ಎಕನಾಮಿಕ್ ಡಿಸಿಷನ್ ಮೇಕರ್ಸ್? ಸೊ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಡಿಸಿಷನ್ ಮೇಕರ್ಸ್ಗಳು ಯಾರೆಲ್ಲ? ಸ್ಟೇಟ್ ಇಟ್ ಸೆಲ್ಫ್. ಸ್ಟೇಟ್ ಅಥವಾ ಗೌರ್ಮೆಂಟ್ ಎನ್ನುವಂಥದ್ದೇ ಡಿಸಿಷನ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಅಥವಾ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಅದರ ಜೊತೆಗೆ ಸ್ಟೇಟಿನ ಒಂದಷ್ಟು ಸ್ಟ್ಯಾಟ್ಯುಟರಿ ಬಾಡೀಸ್ಗಳಾದಂತಹ ಅದರ್ ಡಿಪಾರ್ಟ್ಮೆಂಟ್ಸ್ಗಳಾದಂಥ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದರ ಜೊತೆಗೆ ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಈ ರೀತಿಯ ಸಂಸ್ಥೆಗಳು, ಸ್ಟ್ಯಾಟ್ಯುಟರಿ ಬಾಡೀಸ್ಗಳು ಏನು ಮಾಡ್ತಾರೆ? ಡಿಸಿಷನ್ಸ್ಗಳನ್ನು ಅಡಾಪ್ಟ್ ಮಾಡಿಕೊಳ್ತಾರೆ. ಸೊ ಹೂ ಆರ್ ಆಲ್ ಮ್ಯಾಕ್ರೋ ಎಕನಾಮಿಕ್ ಡಿಸಿಷನ್ ಮೇಕರ್ಸ್? ಸ್ಟೇಟ್ ಇಟ್ ಸೆಲ್ಫ್. ಎಟ್ ದ ಸೇಮ್ ಟೈಮ್ ಇಟ್ಸ್ ಸ್ಟ್ಯಾಟ್ಯುಟರಿ ಬಾಡೀಸ್ ಲೈಕ್ RBI ಆ್ಯಂಡ್ ಸೆಬಿ. ಸೊ ಇಲ್ಲಿಗೆ ಎರಡು ಮಾರ್ಕಿನ ಕ್ವಶನ್ಸ್ಗಳು ಕಂಪ್ಲೀಟ್ ಆಗಿರ್ತದೆ. ಇನ್ನು ನೆಕ್ಸ್ಟ್ 4 marks ಕ್ವಶನ್. Briefly explain in what way macroeconomics is different from microeconomics. In what way macroeconomics is different from microeconomics? ಈ ಪ್ರಶ್ನೆಗೆ ನಾನು ಉತ್ತರ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಅಂತ ಕೇಳಿದರೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮ ಫಸ್ಟ್ ಆನ್ಲೈನ್ ಎಕ್ಸಾಮಲ್ಲಿ ಈ ಕ್ವಶನನ್ನು ನಾವು ಕೇಳಿದ್ದೆವು ನಿಮಗೆ ಅಲ್ವಾ? ಯಾವ ರೀತಿ ಏನೆಲ್ಲ ಡಿಫರೆನ್ಸ್ಗಳಿದೆ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಿಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಆ ಕ್ವಶನನ್ನು ನೀವು ಕಲ್ತಿದ್ದೀರಿ ಅಲ್ವಾ? ಏನು ಮೈಕ್ರೋ ಎಕನಾಮಿಕ್ಸ್ ಅಂದರೆ? ಇಟ್ ಸ್ಟಡೀಸ್ ಅಬೌಟ್ ಸ್ಮಾಲ್ ಪಾರ್ಟ್ ಆಫ್ ದ ಎಕಾನಮಿ. ವಾಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್? ಇಟ್ ಸ್ಟಡೀಸ್ ಎಕಾನಮಿ ಆಸ್ ಎ ಹೋಲ್ ಎನ್ನುವಂಥದ್ದು. ಈಗ ನೆನಪಾಯಿತು ಅಂತ ತಿಳ್ಕೊಂಡಿದ್ದೇನೆ ವಿದ್ಯಾರ್ಥಿಗಳಿಗೆ ಅಲ್ವಾ? ನಾವು ಡಿಸ್ಕಸ್ ಮಾಡಿದ್ದೇವೆ, ನೀವು ಓದಿದ್ದೀರಿ, ಎಕ್ಸಾಮಲ್ಲಿ ಕೂಡ ಬರೆದಿದ್ದೀರಿ, ಅರ್ಥ ಮಾಡಿಕೊಂಡಿದ್ದೀರಿ. ಸೊ ಹಾಗಾಗಿ ಹೆಚ್ಚಿನ ವಿಷಯವನ್ನು ನಾನು ಹೇಳಲಿಕ್ಕೆ ಅದರಲ್ಲಿ ಹೋಗೋದಿಲ್ಲ, ಯಾಕಂದರೆ ನಿಮಗೆ ಗೊತ್ತಿರುವಂಥದ್ದು ಅದು. ನೆಕ್ಸ್ಟ್ ಸೆಕೆಂಡ್ 4 marks ಕ್ವಶನ್. ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ದ ಎಕಾನಮಿ ಆಫ್ ಎ ಕ್ಯಾಪಿಟಲಿಸ್ಟ್ ಕಂಟ್ರಿ. ಯಾವ ರೀತಿ ಕ್ಯಾಪಿಟಲಿಸ್ಟಿಕ್ ಎಕಾನಮಿಯಲ್ಲಿ ವರ್ಕಿಂಗ್ ಆಗ್ತದೆ ಅಂದರೆ ಏನು ಹೇಳುವಂಥದ್ದು? ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ದ ಎಕಾನಮಿ ಇನ್ ಕ್ಯಾಪಿಟಲಿಸ್ಟಿಕ್ ಸೆಕ್ಟರ್. ಸೊ ಯಾವ ರೀತಿ ಎಕಾನಮಿ ವರ್ಕ್ ಆಗ್ತದೆ ಕ್ಯಾಪಿಟಲಿಸ್ಟಿಕ್ ಸೆಕ್ಟ್ರಲ್ಲಿ? ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರಬೇಕು ಏನು ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂದರೆ. ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ಬೈ ಪ್ರೈವೇಟ್ ಕ್ಯಾಪಿಟಲಿಸ್ಟಿಕ್ ಎಂಟರ್ಪ್ರೈಸಸ್. ಪ್ರೈವೇಟ್ ಪೀಪಲ್ಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಪ್ರೈವೇಟ್ ಪೀಪಲ್ಗಳು ಫ್ಯಾಕ್ಟ್ರಿಗಳನ್ನು ಅಥವಾ ಇಂಡಸ್ಟ್ರೀಸ್ಗಳನ್ನು, ಅಗ್ರಿಕಲ್ಚರನ್ನು, ಈ ರೀತಿ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ರನ್ ಮಾಡ್ತಾ ಇರ್ತಾರೆ. ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದೇ ರೀತಿ ರನ್ ಮಾಡ್ತಾ ಇರ್ತಾರೆ. ಸೊ ಹೇಗೆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳಾಗ್ತದೆ ಪ್ರೈವೇಟ್ ಸೆಕ್ಟರಲ್ಲಿ? ಸೊ ಒಂದಷ್ಟು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್, ಪ್ರೈವೇಟ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಯಾವುದೆಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಲ್ಯಾಂಡಿಗೆ ರಿವಾರ್ಡ್ ಏನು? ರೆಂಟ್. ಏನು ರೆಂಟ್ ಅಂದರೆ? ಸರ್ವೀಸ್ ಅಥವಾ ಲ್ಯಾಂಡಿನ ಸರ್ವೀಸಿಗೆ ಏನು ಮಾಡುವಂಥದ್ದು? ಪ್ರೈಸ್ ಕೊಡುವಂಥದ್ದು, ರಿವಾರ್ಡ್ ಕೊಡುವಂಥದ್ದಕ್ಕೆ ರೆಂಟ್ ಅಂತ ಕರೆಯುವಂಥದ್ದು. ವೇಜ್, ಪ್ರೈಸ್ ಟು ದ ಲೇಬರ್ ಸರ್ವೀಸಸ್ ಅಂತ ಹೇಳ್ಬೋದು. ಲೇಬರಿಗೆ ಒಂದಷ್ಟು ವೇಜ್. ಅದೇ ರೀತಿ ಕ್ಯಾಪಿಟಲ್ಗೆ ಏನು ರಿವಾರ್ಡ್? ರೇಟ್ ಆಫ್ ಇಂಟ್ರೆಸ್ಟ್. ಅದೇ ರೀತಿ ಆರ್ಗನೈಸೇಷನ್ಗೆ ಪ್ರಾಫಿಟ್ ಇಸ್ ದ ರಿವಾರ್ಡ್. ಸೊ ಅದೇ ರೀತಿ ಪ್ರೈವೇಟ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್ ಓನರ್ಸ್ಗಳು ಯಾರು? ಪ್ರೈವೇಟ್ ಪೀಪಲ್ಗಳು. ಅದೇ ರೀತಿ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ ಸರ್ವೀಸಸ್ ಅನ್ನು ನಾವು ವೇಜ್ ರೇಟ್ ಅಂತ ಕರೆಯುವಂಥದ್ದು. ಅದೇ ರೀತಿ ಪ್ರಾಫಿಟ್ ಈಸ್ ದ ಇಂಪಾರ್ಟೆಂಟ್ ಮೋಟಿವ್ ಬಿಹೈಂಡ್ ಪ್ರೈವೇಟ್ ಸೆಕ್ಟರ್. ಅದರ ಜೊತೆಗೆ ಇನ್ನೊಂದು ವಿದ್ಯಾರ್ಥಿಗಳು ಗಮನಿಸಬೇಕು, ಗೌರ್ಮೆಂಟ್ ಸೆಕ್ಟರ್ನ ಪಾತ್ರ ಏನು? ಮೈಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್. ಅದೇ ರೀತಿ
ಒಂದಷ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂಥದ್ದು, ಒಂದಷ್ಟು ಸ್ಪೆಂಡಿಂಗ್ ಮಾಡುವಂಥದ್ದು, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡುವಂಥದ್ದು, ವೀಕರ್ ಸೆಕ್ಷನ್ಸ್ಗಳನ್ನು ಡೆವಲಪ್ ಮಾಡುವಂಥದ್ದು. ಸೊ ಈ ರೀತಿ ಕ್ಯಾಪಿಟಲಿಸ್ಟಿಕ್ ಸೆಕ್ಟರಲ್ಲಿ ಎಕಾನಮಿ ವರ್ಕ್ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಒನ್, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಗೌರ್ಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ ಇನ್ ಬೋತ್ developed and developing countries. So explain the role of government and household sector. 4 ಸೆಕ್ಟರ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಗೌರ್ಮೆಂಟ್ ಆರ್ ಸ್ಟೇಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ ಇನ್ ಬೋತ್ ದ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್. 4 ಸೆಕ್ಟರ್ಗಳು ಡಿಸ್ಕಸ್ ಮಾಡಿದ್ದೇವೆ. ಯಾವುದೆಲ್ಲ? ಹೌಸ್ ಹೋಲ್ಡ್ ಸೆಕ್ಟರ್, ಫರ್ಮ್ ಅಥವಾ ಪ್ರೊಡಕ್ಷನ್ ಸೆಕ್ಟರ್, ಅದೇ ರೀತಿ ಏನು ಹೇಳುವಂಥದ್ದು ನಿಮ್ಮ ಎಕ್ಸ್ಟರ್ನಲ್ ಸೆಕ್ಟರ್ಗಳು, ಅದೇ ರೀತಿ ಒಂದಷ್ಟು ಗೌರ್ಮೆಂಟ್ ಸೆಕ್ಟರ್. ಸೊ ಗೌರ್ಮೆಂಟ್ ಅಂದರೆ ಏನು? ಇಟ್ ಈಸ್ ಎ ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್. ಏನೆಲ್ಲ ಒಂದಷ್ಟು ರೋಲ್ಗಳನ್ನು ಪ್ಲೇ ಮಾಡ್ತದೆ? ಫಸ್ಟ್ ಒನ್, ಫ್ರೇಮಿಂಗ್ ಆ್ಯಂಡ್ ಎನ್ಫೋರ್ಸಿಂಗ್ ಲಾ ಆ್ಯಂಡ್ ಆರ್ಡರ್. ಲಾವನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫ್ರೇಮ್ ಮಾಡುವಂಥದ್ದು, ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು. ಡೆಲಿವರಿಂಗ್ ಜಸ್ಟಿಸ್, ಅದೇ ರೀತಿ ಅಂಡರ್ಟೇಕ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್, ಅದೇ ರೀತಿ ಇಂಪೋಸಿಂಗ್ ಟ್ಯಾಕ್ಸಸ್, ಅದೇ ಸ್ಪೆಂಡಿಂಗ್ ಆಫ್ ಮನಿ, ಇನ್ಫ್ರಾಸ್ಟ್ರಕ್ಚರಿಗೆ, ವೀಕರ್ ಸೆಕ್ಷನ್ನ ಡೆವಲಪ್ಮೆಂಟಿಗೆ ಸ್ಪೆಂಡಿಂಗ್ ಆಫ್ ಮನಿ. ಸೊ ಈ ರೀತಿಯ ರೋಲ್ಗಳನ್ನು ಯಾರು ಪ್ಲೇ ಮಾಡ್ತಾರೆ? ಗೌರ್ಮೆಂಟ್ ಪ್ಲೇ ಮಾಡ್ತದೆ. ಯಾವುದೆಲ್ಲ? ಒಂದಷ್ಟು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ಗೌರ್ಮೆಂಟ್ ಓನರ್ಶಿಪ್ಪಲ್ಲಿ ನಡೆಸುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೇನೆ ಕ್ಲಾಸಲ್ಲಿ. ಸೊ ಫಸ್ಟ್ ಇಂಪಾರ್ಟೆಂಟ್ ರೋಲ್ ಏನು? ಫ್ರೇಮಿಂಗ್ ಆ್ಯಂಡ್ ಎನ್ಫೋರ್ಸಿಂಗ್ ಲಾ ಆ್ಯಂಡ್ ಆರ್ಡರನ್ನು ಫ್ರೇಮ್ ಮಾಡುವಂಥದ್ದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫ್ರೇಮ್ ಮಾಡುವಂಥದ್ದು, ಅದೇ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ಸೆಕೆಂಡ್ ಒನ್, ಡೆಲಿವರಿಂಗ್ ಜಸ್ಟಿಸ್, ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಮತ್ತು ವೆಲ್ತ್, ಅದೇ ರೀತಿ ಜಸ್ಟಿಸ್, ಈಕ್ವಲ್ ಅಪಾರ್ಚುನಿಟಿ ಕೊಡುವಂಥದ್ದು ಜನರಿಗೆ, ಎಲ್ರಿಗೂ ರೈಟ್ಸ್ಗಳನ್ನು, ಡ್ಯೂಟೀಸ್ಗಳನ್ನು ಕೊಟ್ಟಿರುವಂಥದ್ದು. ಅಂಡರ್ಟೇಕ್ಸ್ ಪ್ರೊಡಕ್ಷನ್, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಇಂಪೋಸಿಂಗ್ ಟ್ಯಾಕ್ಸಸ್, ವೆರೈಟೀಸ್ ಆಫ್ ಟ್ಯಾಕ್ಸ್ಗಳನ್ನು ಏನು ಮಾಡ್ತದೆ? ಗೌರ್ಮೆಂಟ್ ಇಂಪೋಸ್ ಮಾಡ್ತದೆ. ಸ್ಪೆಂಡಿಂಗ್ ಆಫ್ ಮನಿ ಟು ಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಪವರ್ ಇರ್ಬೋದು, ಸ್ಕೂಲ್ಗಳನ್ನು, ಕಾಲೇಜಸ್ಗಳನ್ನು, ಹಾಸ್ಪಿಟಲ್ಗಳನ್ನು ರನ್ ಮಾಡಲಿಕ್ಕೆ ಇರ್ಬೋದು. ಇದೆಲ್ಲ ರೋಲ್ ಆಫ್ ಗೌರ್ಮೆಂಟ್. ನೆಕ್ಸ್ಟ್ ಒನ್, ರೋಲ್ ಆಫ್ ಹೌಸ್ ಹೋಲ್ಡ್ ಸೆಕ್ಟರ್. ಏನು ಹೌಸ್ ಹೋಲ್ಡ್ ಸೆಕ್ಟರ್ ಅಂದರೆ? ಹೌಸ್ ಹೋಲ್ಡ್ ಸೆಕ್ಟರ್ ಅಂದರೆ ಹೌಸ್ ಹೋಲ್ಡ್ ಸೆಕ್ಟರ್ ರೆಫರ್ಸ್ ಟು ಇಂಡಿವಿಜುವಲ್ ಆರ್ ಗ್ರೂಪ್ ಆಫ್ ಇಂಡಿವಿಜುವಲ್ ಇನ್ ಹೌಸ್ ಹೋಲ್ಡ್ ಸೆಕ್ಟರ್, ಅಥವಾ ಹೌಸ್ ಹೋಲ್ಡ್ ಸೆಕ್ಟರ್ ಸಪ್ಲೈಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ದ ಪ್ರೊಡಕ್ಷನ್ ಸೆಕ್ಟರ್ ಅಂತ ಹೇಳ್ಬೋದು ಅಲ್ವಾ. ಸೊ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆರ್ಗನೈಸೇಷನ್ನ ಓನರ್ಸ್ಗಳಾಗಿರ್ತಾರೆ. ಅವರು ಇಂಡಿವಿಜುವಲ್ ಇರ್ಬೋದು, ಗ್ರೂಪ್ ಆಫ್ ಇಂಡಿವಿಜುವಲ್ ಇರ್ಬೋದು. ಫ್ಯಾಮಿಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ ನಾನು. ಸೊ ಒಂದು ಹೌಸ್ ಹೋಲ್ಡ್ ಸೆಕ್ಟರ್ ಯಾವ ರೀತಿಯ ರೋಲ್ಗಳನ್ನು ಪ್ಲೇ ಮಾಡ್ಬೋದು? ಫಸ್ಟ್ ಒನ್, ಮೇಕಿಂಗ್ ಡಿಸಿಷನ್ ಆನ್ ಕನ್ಸಂಪ್ಷನ್. ಫ್ಯಾಮಿಲಿಗೆ ಬೇಕಾಗಿರುವಂಥ ಒಂದಷ್ಟು ನೆಸಸರಿ ಇರ್ಬೋದು ಅಥವಾ ಲಕ್ಸುರಿಯಸ್ ಕಮೋಡಿಟೀಸ್ಗಳು ಇರ್ಬೋದು. ಸೊ ಅದನ್ನು ಪರ್ಚೇಸ್ ಮಾಡೋದೇ ಬೇಡವಾ? ಅದರ ಅರ್ಥ ಮೇಕಿಂಗ್ ಡಿಸಿಷನ್ ಆನ್ ಕನ್ಸಂಪ್ಷನ್. ಸೆಕೆಂಡ್ ಒನ್, ಸೇವ್ ಮನಿ ಆ್ಯಂಡ್ ಪೇ ಟ್ಯಾಕ್ಸಸ್. ಒಂದಷ್ಟು ಇನ್ಕಮನ್ನು ಏನು ಮಾಡ್ತಾರೆ? ಸೇವ್ ಮಾಡ್ತಾರೆ. ಅದೇ ರೀತಿ ಟ್ಯಾಕ್ಸ್ಗಳನ್ನು ಪೇಮೆಂಟ್ ಮಾಡ್ತಾರೆ. ವರ್ಕ್ ಆನ್ ಫರ್ಮ್ಸ್ ಆ್ಯಂಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಫಾರ್ ಅಥವಾ ಟು ಅರ್ನ್ ವೇಜ್ ಆರ್ ಇನ್ಕಮ್. ಏನು ಮಾಡ್ತಾರೆ ಹೌಸ್ ಹೋಲ್ಡ್ ಸೆಕ್ಟರಲ್ಲಿರುವವರು? ಫರ್ಮಲ್ಲಿಯ, ಗೌರ್ಮೆಂಟ್ ಸೆಕ್ಟ್ರಲ್ಲಿಯ, ಪ್ರೊಡಕ್ಷನ್ ಯೂನಿಟ್ಸ್ಗಳಲ್ಲಿಯ, ಇನ್ಸ್ಟಿಟ್ಯೂಷನಲ್ಲಿಯ ವರ್ಕ್ ಮಾಡ್ತಾರೆ. ಒಂದಷ್ಟು ದುಡ್ಡು ಅರ್ನ್ ಮಾಡ್ತಾರೆ, ಒಂದಷ್ಟು ಸೇವ್ ಕೂಡ ಮಾಡ್ತಾರೆ ಎನ್ನುವಂಥದ್ದು. ಸ್ಯಾಲರಿ ರೂಪದಲ್ಲಿ ಅಥವಾ ವೇಜ್ ರೂಪದಲ್ಲಿ ಅರ್ನ್ ಮಾಡ್ತಾರೆ. ಫೋರ್ತ್ ಇಂಪಾರ್ಟೆಂಟ್ ರೋಲ್ ಏನು? ಓನರ್ಸ್ ಆಫ್ ಫರ್ಮ್ಸ್ ಆ್ಯಂಡ್ ದೇ ಅರ್ನ್ ಪ್ರಾಫಿಟ್. ದೇ ಆರ್ ದ ಓನರ್ಸ್ ಆಫ್ ಫರ್ಮ್, ದೇ ಆರ್ ದ ಓನರ್ಸ್ ಆಫ್ ಪ್ರೊಡಕ್ಷನ್ ಯೂನಿಟ್, ದೇ ಆರ್ ದ ಓನರ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಯಾವುದೇ ಇರ್ಬೋದು, ಪ್ರೊಡಕ್ಷನ್ ಯೂನಿಟ್ನ ಓನರ್ಗಳಾಗಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಒಂದಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕೊಡ್ತಾರೆ, ಒಂದಷ್ಟು ಪ್ರಾಫಿಟನ್ನು ಕೂಡ ಅಚೀವ್ ಮಾಡ್ತಾರೆ. ಸೊ ಇಷ್ಟು ಕ್ವಶನ್ಸ್ಗಳು ನಮ್ಮ ಫಸ್ಟ್ ಚಾಪ್ಟರಲ್ಲಿ, ಮ್ಯಾಕ್ರೋ ಎಕನಾಮಿಕ್ಸ್ನ ಫಸ್ಟ್ ಚಾಪ್ಟರ್ ನೇಮ್ ಇಂಟ್ರೊಡಕ್ಷನಲ್ಲಿ ಇಷ್ಟು ಕ್ವಶನ್ಗಳು ಕೇಳಿದ್ದಾರೆ. 1 ಮಾರ್ಕಿದ್ದು, 2 ಮಾರ್ಕಿದ್ದು, ಅದೇ ರೀತಿ 4 ಮಾರ್ಕಿದ್ದು. ಬೇಕಾದರೆ ಈ ಕ್ವಶನ್ ಏನಿದೆ ಅದನ್ನು ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೇನೆ ನಿಮಗೆ. ಸೊ ಆಗ ಆ ಕ್ವಶನನ್ನು ನೋಡಿಕೊಂಡು ಬೇಕಾದರೆ ನೀವು ಕ್ಲಾಸಸ್ಗಳನ್ನು ಕೇಳ್ಬೋದು. ಇನ್ನೇನಾದರೂ ಡೌಟ್ಸ್ಗಳು ಬಂದರೆ ಫಸ್ಟ್ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಡೈರೆಕ್ಟಾಗಿ ನನಗೆ ವಾಟ್ಸಪ್ ಮೂಲಕ ಅಥವಾ ಫೋನ್ ಕಾಲ್ ಮೂಲಕ ನನ್ನನ್ನು
ಕಾಂಟ್ಯಾಕ್ಟ್ ಆಗ್ಬೋದು. ನೀವೇನಾದರೂ ಡೌಟ್ಗಳಿದೆ ಅಂತಂದರೆ ಪ್ರೈವೇಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಅಥವಾ ಫೋನ್ ಕಾಲ್ ಮಾಡಿ ಕೂಡ ನನ್ನ ಹತ್ರ ಕೇಳ್ಬೋದು. ತುಂಬ ಸುಲಭ ಇದೆ. ವಿದ್ಯಾರ್ಥಿಗಳು ಸ್ವಲ್ಪ ಕ್ಲಿಯರಾಗಿ ಮಾಡಿದ ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕೇಳಿಕೊಳ್ಳಿ. ಅದೇ ರೀತಿ ಬೋರ್ಡಲ್ಲಿ ಬರೆದಿರುವಂಥ ಪಾಯಿಂಟ್ಸ್ಗಳನ್ನು ಸಪ್ರೇಟ್ ನೋಟ್ಬುಕ್ಕಲ್ಲಿ ಬರೆಯುವಂಥ ಒಂದು ಅಭ್ಯಾಸವನ್ನು ರೂಢಿಯನ್ನು ಬೆಳೆಸಿಕೊಳ್ಳಿ. ಸೊ ಥ್ಯಾಂಕ್ ಯು.